ಕಾವೇರಿಗೋಸ್ಕರ ಕೂಗೆದ್ದಿತ್ತು, ಈಗ ಕಬ್ಬಿನಿಗೋಸ್ಕರ, ಸುತ್ತಮುತ್ತರ ಜನರ ಪ್ರಾಣಕ್ಕೋಸ್ಕರ, ಜಾನುವಾರುಗಳ ಜೀವಕ್ಕೋಸ್ಕರ ಈ ಕೂಗನ್ನ ಎತ್ತಬೇಕಾಗಿದೆ, ಧ್ವನಿಯನ್ನ ಎತ್ತಬೇಕಾಗಿದೆ. ಜೀವಕ್ಕೆ ಕುತ್ತು ತರ್ತಾ ಇದೆ ಶುಂಠಿ ಶುದ್ಧೀಕರಣ. ಅಲ್ಲಿ ಘಟಕಗಳು ಸಾಕಷ್ಟು ಆಗ್ಬಿಟ್ಟಿದ್ದಾವೆ, ಶುಂಠಿ ಶುದ್ಧೀಕರಣ ಘಟಕಗಳು. ಅದರಿಂದ ಅಲ್ಲಿನ ಜೀವಕ್ಕೆ ಕುತ್ತು ಎದುರಾಗ್ತಾ ಇದೆ. HD ಕೋಟೆ ತಾಲೂಕಿನ ಶುಂಠಿ ಶುದ್ಧೀಕರಣ ಕೇಂದ್ರಗಳು ಒಂದಲ್ಲ ಎರಡಲ್ಲ, ಒಟ್ಟು 5 ಶುದ್ಧೀಕರಣ ಘಟಕಗಳು ಅಲ್ಲಿ ಇರುವಂಥದ್ದು. ಅನುಮತಿ ಇಲ್ಲದೆ ನಡೀತಾ ಇದೆಯಂತೆ ಈ ಘಟಕಗಳು. ಅನುಮತಿ ಇಲ್ಲ, ಹಂಗಾದ್ರೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ರಾಜಾರೋಷವಾಗಿ. ಈ ರೀತಿಯಾಗಿ ನಡೆದ್ರೂ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನು ತಲುಪಿಸ್ಬೇಕು ಅದನ್ನು ತಲುಪಿಸಿರ್ಬೇಕು ಅಂತ ಕಾಣಿಸುತ್ತೆ ಅಧಿಕಾರಿಗಳಿಗೆ, ಅಲ್ಲಿನ ಜನಪ್ರತಿನಿಧಿಗಳಿಗೆ. ರಾಸಾಯನಿಕ ಬಳಸಿ ಶುಂಠಿ ಶುದ್ಧೀಕರಣ ಮಾಡ್ತಾ ಇದ್ದಾರಂತೆ. ಈ ನೀರು ಕಬಿನಿಗೆ ಸೇರಿ ಜೀವ ಜಲವೇ ಕಲುಷಿತ ಆಗ್ತಾ ಇದೆ. ಏನ್ ಮಾಡ್ತಾ ಇದೆ ಹಾಗಾದ್ರೆ ಪರಿಸರ ಇಲಾಖೆ? ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡ್ತಾ ಇದೆ? ಅರಣ್ಯ ಇಲಾಖೆ, ಜಲಮಂಡಳಿ ಕೂಡ ಗಾಢ ಮೌನವನ್ನ ವಹಿಸಿರುವಂತದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ. ಪುರಸಭೆ ಅಧಿಕಾರಿ ಪತ್ರ ಬರೆದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಯಾಕೆ? ಅಲ್ಲಿನ ಪುರಸಭೆ ಅಧಿಕಾರಿ ಪತ್ರ ಬರೆದಿದ್ದಾರೆ, ಕ್ರಮ ಕೈಗೊಳ್ರಪ್ಪ, ನಮ್ಮ ಊರಿನ ಸುತ್ತಮುತ್ತ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ, ಜಾನುವಾರುಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಅವ್ರು ಬದುಕಬೇಕಾ ಬೇಡವಾ ಅನ್ನುವ ರೀತಿಯಲ್ಲಿ ಅವರು ಪತ್ರವನ್ನ ಬರೆದಿದ್ದಾರೆ. ಆದರೆ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಮುನೀರ್ ಜೋಬಿ ಎಂಬುವರು ತೆರೆದಿರುವಂತ ಕೇಂದ್ರಗಳು ಇದು. ಪುರಸಭೆ ಸಭೆಯಲ್ಲಿ ಚರ್ಚಿಸಿ ಪತ್ರವನ್ನ ಬರೆದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಅಸಹಾಯಕತೆಯನ್ನ ತೋಡ್ಕೊಂಡಿರುವಂತದ್ದು ಪುರಸಭೆಯ ಮುಖ್ಯ ಅಧಿಕಾರಿ ಸುರೇಶ್ ಅವರು. ಅಧಿಕಾರಿ ಹೇಳ್ತಾ ಇದ್ದಾರೆ ಕ್ರಮ ಕೈಗೊಳ್ಳಿ ಅಂತ. ಇದು ಕಂಟಕ ಆಗ್ತಾ ಇದೆ ಜನರ ಜೀವ ಬದುಕಿಗೆ ಮತ್ತು ಒಂದ್ ಕಡೆ ಜಾನುವಾರುಗಳ ಬದುಕಿಗೆ. ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂದ್ರೂ ಕ್ರಮ ಕೈಗೊಳ್ತಾ ಇಲ್ಲ. ಶುಂಠಿ ಶುದ್ಧೀಕರಣ ಘಟಕಗಳಿವೆ. ಆ ಶುಂಠಿ ಶುದ್ಧೀಕರಣ ಘಟಕಗಳು ನಿರ್ದಿಷ್ಟ ಉದ್ದೇಶಕ್ಕೆ ಅನ್ಯಕ್ರಾಂತ ಆಗಿಲ್ಲ. ಅಂದರೆ ಕರ್ನಾಟಕ ಭೂಕಾಂಡ ಅಧಿನಿಯಮ 1964 ಸ್ಪಷ್ಟ ಉಲ್ಲಂಘನೆ ಅಂತ ನಾವು ಹೇಳ್ಬೋದು. ಸರ್, ಈ ಸಂಬಂಧ ಸರ್, ಈ ಯಾವುದು ಕೃಷಿ ಭೂಮಿನ ಕೃಷಿಯೇತರ ಉದ್ದೇಶಕ್ಕೆ ಏನು ಬಳಕೆ ಅವ್ರು ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಹಿಂಗೆ ಮಾಡ್ತಿದ್ದಾರೆ, ಅದು ಕೆಲವು ಕಾನೂನುಗಳನ್ನ ವೈಲೇಷನ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಸಂಬಂಧಪಟ್ಟ ಇಲಾಖೆಗಳು ಕೂಡ ನಾವು ಪತ್ರವನ್ನು ವ್ಯವಹಾರ ಮಾಡಿದ್ದೀವಿ. ಕೃಷಿ ಆಧಾರಿತ ಇದು ಸಣ್ಣ ಪ್ರಮಾಣದ ಕೈಗಾರಿಕೆ. ನಾವು ಯಾವುದೇ ರೀತಿ ಕೆಮಿಕಲ್ ಅನ್ನ ಬಳಸಲ್ಲ. ನಾವು ಬರೀ ನೀರಲ್ಲಿ ನಾವು ಶುಂಠಿನ ವಾಶ್ ಮಾಡ್ತೀವಿ ಅನ್ನೋದು ಅವರ ವಾದ. ಆದರೆ ಸುತ್ತಲಿನ ಜನತೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಶುಂಠಿ ಶುದ್ಧೀಕರಣ ಮಾಡೋದಕ್ಕೋಸ್ಕರವಾಗಿ ಇವರು ರಾಸಾಯನಿಕಗಳನ್ನ ಬಳಸಿ ಶುದ್ಧೀಕರಣ ಮಾಡ್ತಾ ಇದ್ದಾರೆ ಅನ್ನೋದು ಸುತ್ತಲಿನ ನಾಗರಿಕರು, ಕೆಲವು ಪರಿಸರವಾದಿಗಳು. ದಿನೇ ದಿನೇ ಕಲುಷಿತ ಆಗ್ತಾ ಇದೆ ಕಬಿನಿಯ ಜೀವಜಲ. ಅಧಿಕಾರಿಗಳ ಗಾಢ ಮೌನ, ಜಾಣ, ನಿರ್ಲಕ್ಷ್ಯತನ ಇವೆಲ್ಲವೂ ಕೂಡ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಜಾಣ ಕೂಡ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಹಿಂಗಾಗಿರಲ್ಲ. ಏನ್ ತಲುಪಿಸ್ಬೇಕು ಅದು ತಲುಪಿಸಿದ್ರೆ ಮಾತ್ರನೇ ಅಧಿಕಾರಿಗಳು ಸೈಲೆಂಟ್ ಆಗೋದು. ಕುಂಭಕರ್ಣ ನಿದ್ದೆ ಯಾವಾಗ ಹೊಡಿತಾರೆ? ನಿದ್ದೆ ಮಲ್ಕೊಳ್ಳಕ್ಕೆ ಆ ದಿಂಬಿನಡಿಗೆ ದುಡ್ಡು ಬಿದ್ದಿದ್ರೆ ಮಾತ್ರ ಹಿಂಗಾಗೋದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೆ ಶ್ರೀರಕ್ಷೆ ಕೊಡ್ತಾ ಇದ್ದಾರೆ. ಅವರಿಗೆ ಏನ್ ಬೇಕಾದ್ರೂ ಮಾಡ್ಕೊಡಿ, ಬಟ್ ನಮಗೆ ಏನ್ ತಿಂಗಳ ತಲುಪಬೇಕು ಅದನ್ನು ಕೊಟ್ಬಿಟ್ರೆ ಸಾಕು ಅನ್ನುವ ರೀತಿಯಾದಂಥ ಅಧಿಕಾರಿಗಳಿದ್ದಾರೆ ಅಲ್ಲಿ ಅಂತ. ಕಾನೂನನ್ನ ಉಲ್ಲಂಘಿಸಿ ಘಟಕವನ್ನ ನಡೆಸಲಾಗ್ತಾ ಇದ್ರು ಕೂಡ ಮೌನವನ್ನ ವಹಿಸಲಾಗಿದೆ. ನೋಡಿ, ಆ ಪುರಸಭೆ ಅಧಿಕಾರಿ ಸುರೇಶ್ ಅವರು ಹೇಳ್ತಾ ಇದ್ರು, ಇಲ್ಲಿ ಕಾನೂನು ಸ್ಪಷ್ಟವಾಗಿ ವೈಲೇಷನ್ ಆಗಿದೆ, ಉಲ್ಲಂಘನೆಯನ್ನ ಮಾಡಲಾಗಿರುವಂಥದ್ದು. ಮತ್ತೊಂದು ಕಡೆ ಕೃಷಿ ಜಮೀನಿನಲ್ಲಿ ಕೃಷಿಯೇತರ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಾನೂನು ಉಲ್ಲಂಘನೆ ಅಲ್ವಾ? ಯಾಕೆ ಕ್ರಮ ಕೈಗೊಳ್ತಿಲ್ಲ? ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಆನ್ಸರಬಲ್ ಅದಕ್ಕೆ, ಆದ್ರೆ ಕ್ರಮ ಕೈಗೊಳ್ಳಬೇಕಾಗಿರುವಂತ ಇಲಾಖೆಗಳು ಸೈಲೆಂಟ್ ಆಗಿದ್ದಾವೆ ಅಂತ ಆಕ್ರೋಶ ಅವರದ್ದು. ಕೃಷಿ ಭೂಮಿಯಲ್ಲಿ ಶುಂಠಿ ಶುದ್ಧೀಕರಣ ಘಟಕ ಮಾಡುವಂತಿಲ್ಲ. ಕೃಷಿ ಭೂಮಿಯಲ್ಲಿ ಕೃಷಿಯೇತರ ಚಟುವಟಿಕೆ ಮಾಡಂಗಿಲ್ಲ. ಹಂಗಿದ್ರು ಮಾಡ್ತಾ ಇದ್ದಾರೆ. ಈ ನೀರನ್ನ ಕಬಿನಿಗೆ ಬಿಡ್ತಾ ಇರುವಂಥದ್ದು ಅಪಾಯಕಾರಿ ಅನ್ನುವಂಥ ಆತಂಕ ಈಗ ಆಲ್ರೆಡಿ ಅವರೇ ವ್ಯಕ್ತಪಡಿಸ್ತಾ ಇದ್ರು ಅಧಿಕಾರಿ. ಜನರ ಜೀವಕ್ಕೆ ಅಪಾಯ ಇದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಅನಾಹುತ ಆಗೋದಕ್ಕೂ ಮುನ್ನನೇ ಕ್ರಮ ಆಗಬೇಕಾಗಿದೆ. ಅಧಿಕಾರಿಗಳೇ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಕುಡಿದೇ ಹೋದ್ರು ಪಾಪ ಗ್ರಾಮಗಳ ಜನರು ಕುಡಿತಾ ಇದ್ದಾರೆ, ಜಾನುವಾರುಗಳು ನೀರು ಕುಡಿತಾ ಇದ್ದಾವೆ. ಅಲ್ಲಿ ಏನಾದರೂ ಅಂದ್ರೆ ಪ್ರಾಣಗೀಣ ಹೋದ್ರೆ ಯಾರು ಜವಾಬ್ದಾರರು? ಅಧಿಕಾರಿಗಳೇ ಜವಾಬ್ದಾರರು. ಆದ್ರೆ ಏನು ಮಾಡ್ತಾರೆ? ಅವರಿಗೆ ಅವ್ರ ಪ್ರಾಣ ತೆಗಿತಾರೆ? ಇಲ್ಲ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಇಲ್ಲಿ ಕ್ರಮ ಕೈಗೊಳ್ಳಬೇಕು ಅಂದ್ರೆ ಯಾವ್ದಾದ್ರು ಸಾವಾಗ್ಬೇಕಾ ಅಂತ ಈ ಅಧಿಕಾರಿಗಳಿಗೆ? ಅವರೆಲ್ಲರೂ ಕೂಡ ನೆಟ್ಟಗಿದ್ದಾರೆ ಅನ್ನೋ ಕಾರಣಕ್ಕೆ ಆ ಗ್ರಾಮಗಳಿನ ಜನ ಜಾನುವಾರು ಏನಾದ್ರೂ ಆಗ್ಲಿ ಸಾಯ್ಲಿ ಅನ್ನುವ ರೀತಿಯಾದಂತ ನಿರ್ಲಕ್ಷ್ಯನ, ಬೇಜವಾಬ್ದಾರಿನ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ವಾ? ಅವ್ರ ಕೈಗೆ ಏನು ಸರಿಯಾಗಿ ಬಿಸಿಯನ್ನ ಮುಟ್ಟಿಸುವಂತ ಕೆಲಸವನ್ನ ಆ ಒಂದು ಕಾರ್ಖಾನೆಯ ಜನರು ಮಾಡ್ತಾ ಇದ್ದಾರೆ, ಅದಕ್ಕೆ ಸುಮ್ಮನಿದಾರ?
ಪೃಥ್ವಿ, ನಿಜಕ್ಕೂ ಕೂಡ ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಇರುವಂತಹ ಶುಂಠಿ ಶುದ್ಧೀಕರಣ ಘಟಕ ಕೇಂದ್ರಗಳಿದೆ, ಇವೆಲ್ಲವೂ ಕೂಡ ಅಕ್ರಮವಾಗಿರುವಂಥದ್ದು. ಯಾರು ಕೂಡ ಪುರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಅಲ್ಲಿಯ ಸ್ಥಳೀಯ ಸಂಸ್ಥೆಗಳಿಂದ ಅನುಮತಿಯನ್ನು ಸಹ ಪಡೆದಿಲ್ಲ, ಲೈಸೆನ್ಸ್ಗಳನ್ನು ಸಹ ಪಡೆದಿಲ್ಲ. ಆದರೆ ಯಾಕೆ ಖುದ್ದು ಪುರಸಭೆ ಅಧಿಕಾರಿ ಸುರೇಶ್ ಅವರು ಅಲ್ಲಿ ಜಲಮಾಲಿನ್ಯ ಅಧಿಕಾರಿಗಳಿಗಿರ್ಬೋದು, ಸೆಸ್ಕ್ ಅಧಿಕಾರಿಗಳಿಗಿರ್ಬೋದು, ಪರಿಸರ ಮಾಲಿನ್ಯ ಅಧಿಕಾರಿಗಳಿಗಿರ್ಬೋದು, ಖುದ್ದು DC ಅವ್ರಿಗೂ ಸಹ ಪತ್ರವನ್ನು ಬರೆದ್ರು ಕೂಡ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅಲ್ಲಿ ಕಪಿಲೆ ನದಿ ಅಂತ ಹೇಳಿದ್ರೆ ಅಲ್ಲಿ ಜಾನುವಾರುಗಳಿರ್ಬೋದು, ಜನರು ಸಹ ನೀರನ್ನು ಇನ್ನೂ ಸಹ ಕುಡಿಯುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲದೆ ಅದು ಏನು ಒಂದೊಂದು ಶುಂಠಿ ಶುದ್ಧೀಕರಣ ಕೇಂದ್ರಗಳಲ್ಲೂ ಸುಮಾರು 50ರಿಂದ 60 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಇದು ಕಾರ್ಮಿಕ ಇಲಾಖೆಗೂ ಸಹ ಒಳಪಡಬೇಕು. ಆದರೆ ಕಾರ್ಮಿಕ ಇಲಾಖೆಗೂ ಸಹ ಈ ಶುದ್ಧೀಕರಣ ಕೇಂದ್ರಗಳು ಒಳಪಟ್ಟಿಲ್ಲ. ಹಾಗಾಗಿ ಒಂದೊಮ್ಮೆ ಕಾರ್ಮಿಕರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಹೇಳುವವರು ಕೇಳುವವರು ಯಾರು ಇಲ್ಲ. ಈ ಎಲ್ಲಾದ್ರೂ ಕುರಿತು ಖುದ್ದು ಪುರಸಭೆ ಅಧಿಕಾರಿ ಸುರೇಶ್ ಅವರು ಅಧಿಕಾರಿಗೆ ಕ್ರಮ ತೆಗೆದುಕೊಳ್ಳಿ, ಇದನ್ನ ಮುಚ್ಚಿಸುವಂತ ಕೆಲಸಕ್ಕೆ ಮುಂದಾಗಿ ಅಂತ ಎಷ್ಟೇ ಮನವಿ ಪತ್ರಗಳನ್ನು ಕೊಟ್ಟರು ಸಹ ಯಾರು ಕೂಡ ಇದರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಳಕ್ಕೆ ಮುಂದಾಗ್ತಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಅಕ್ರಮದ ಚಟುವಟಿಕೆಗಳಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡುವುದು ಸಹಜ. ಹಾಗಾಗಿ ಖುದ್ದು ಈಗ ನ್ಯೂಸ್ 18 ಇದನ್ನ ವರದಿಯನ್ನು ಬಿತ್ತರ ಮಾಡ್ತಿದೆ. ಜಿಲ್ಲಾಧಿಕಾರಿಗಳ ಬಳಿಯೂ ಸಹ ನಾವು ತೆರಳಿದ್ದೇವೆ. ಯಾಕೆ ಈ ಅಕ್ರಮ ಶುಂಠಿ ಶುದ್ಧೀಕರಣ ಕೇಂದ್ರಗಳನ್ನ ಮುಚ್ಚಿಸುವಂತ ಕೆಲಸಕ್ಕೆ ಕೈ ಹಾಕ್ತಿಲ್ಲ ಅನ್ನುವಂಥದ್ದನ್ನ ಪ್ರಶ್ನೆಯನ್ನು ಸಹ ಮಾಡ್ತೀವಿ. ಸದ್ಯಕ್ಕೆ ಈ ಖುದ್ದು ಪುರಸಭೆ ಅಧಿಕಾರಿಗಳು ಏನಿದ್ದಾರೆ, ಜನರುಗಳು ಏನಿದ್ದಾರೆ, ಇವರೆಲ್ಲ ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಸಹ ಹೇಳ್ತಾ ಇದ್ರು, ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಅಲ್ಲಿನ ಸ್ಥಳೀಯ ಶಾಸಕರಾದ ಅನಿಲ್ ಚಿಕ್ಕಮಾದ ಅವರು ಸಹ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲು ಮುಂದಾಗ್ತಾ ಇಲ್ಲ. ಹಾಗಾಗಿ ಇನ್ನಾದ್ರೂ ಅಧಿಕಾರಿಗಳು ಎಲ್ಲಾದ್ರೂ ಕುರಿತು ಕ್ರಮ ತೆಗೆದುಕೊಳ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳೋವರೆಗೂ ಅಂತೂ ನ್ಯೂಸ್ 18 ಬಿಡೋದಿಲ್ಲ. ಬಿಕಾಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದಾದ್ರೆ ಅಷ್ಟೆಲ್ಲ ಕಾನೂನು ಉಲ್ಲಂಘನೆ ಆಗಿದ್ರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಯಾರದ್ದಾದ್ರೂ ಬ್ಯಾಕ್ ಸಪೋರ್ಟ್ ಇರಬೇಕು ಅಂತ. ಬ್ಯಾಕ್ ಸಪೋರ್ಟ್ ಅಂದ್ರೆ ಇನ್ಯಾರ್ದಿರುತ್ತೆ? ಪೊಲಿಟಿಕಲಿ ಸಪೋರ್ಟ್ ಇರಬೇಕು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರನ್ನ ಪ್ರಶ್ನೆ ಮಾಡ್ತೀವಿ, ಅಧಿಕಾರಿಗಳನ್ನ ಕೂಡ ಪ್ರಶ್ನೆ ಮಾಡ್ತೀವಿ, ಜಿಲ್ಲಾಧಿಕಾರಿಗಳನ್ನ ಕೂಡ ಪ್ರಶ್ನೆ ಮಾಡ್ತೀವಿ ಮುಂದಿನ ಬುಲೆಟಿನ್ಗಳಲ್ಲಿ. ನೋಡೋಣ ಏನು ರೀಸನ್ಸ್ಗಳನ್ನ ಕೊಡ್ತಾರೆ, ಕಾರಣ ಕೊಟ್ಟು ಇದನ್ನ ಕ್ಲೋಸ್ ಮಾಡಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅಂತ.